ಗುಡಿ ಪಾಡ್ಯವ ಮಹಾರಾಷ್ಟ್ರದ ಸಾಂಪ್ರದಾಯಿಕ ಹೊಸ ವರ್ಷ ಮಾರ್ಚ್ 19, 2026 ಗುರುವಾರ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಾದ್ಯಂತ ಇದನ್ನು ಆಚರಿಸಲಾಗುತ್ತೆ. ಈ ವಿಶೇಷ ವಸಂತ ಹಬ್ಬ ಮರಾಠಿ ಮತ್ತು ಕೊಂಕಣಿ ಹಿಂದೂಗಳಿಗೆ ಚಂದ್ರ ಸೌರ ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತೆ. ಹೊಸ ಆರಂಭ, ಸಮೃದ್ಧಿ ಮತ್ತೆ ಕೆಟ್ಟದರ ಮೇಲೆ ಒಳ್ಳೆಯದರ ಗೆಲುವಿನ ಪ್ರತೀಕವಾಗಿದೆ ಈ ಹಬ್ಬ. ಈ ದಿನಕ್ಕೆ ಬಹಳ ದೊಡ್ಡ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವ ಇದೆ. ಬ್ರಹ್ಮದೇವರು ವಿಶ್ವವನ್ನು ಸೃಷ್ಟಿ ಮಾಡಿದ್ದು, ರಾವಣನ ಮೇಲೆ ಗೆದ್ದು ರಾಮ ಅಯೋಧ್ಯೆಗೆ ಮರಳಿದ ಸನ್ನಿವೇಶ, ಮತ್ತೆ ಶಾಲಿವಾಹನ ರಾಜನ ಐತಿಹಾಸಿಕ ಸಾಧನೆಗಳನ್ನು ಈ ದಿನ ನೆನಪಿಸುತ್ತದೆ. ಹಿಂದೂ ಕ್ಯಾಲೆಂಡರ್ನಲ್ಲಿ ಇದು ಅತಿ ಶುಭ ದಿನಗಳಲ್ಲಿ ಒಂದು. ಗುಡಿ ಪಾಡ್ಯವ ಹಬ್ಬದಲ್ಲಿ ಸಮುದಾಯಗಳು ಹೊಸತನವನ್ನು ಸ್ವೀಕರಿಸಿ, ಮುಂಬರುವ ವರ್ಷಕ್ಕಾಗಿ ಆಶೀರ್ವಾದ ಪಡೆಯುತ್ತವೆ. ಇದು ವೈವಿಧ್ಯಮಯ ಸಂಪ್ರದಾಯಗಳು ಮತ್ತು ಸಾಮೂಹಿಕ ಸಂಭ್ರಮದಿಂದ ಕೂಡಿರುತ್ತೆ. ಗುಡಿ ಪಾಡ್ವ ಆಚರಣೆಗಳಲ್ಲಿ ಪ್ರಮುಖವಾಗಿರುವುದು ವಿಧಿವಿಧಾನಗಳ ಮೂಲಕ ಗುಡಿಯನ್ನ ನಿಲ್ಸೋದು. ಇದೊಂದು ವಿಶಿಷ್ಟವಾದ ಧ್ವಜದಂತಹ ರಚನೆ. ಈ ಗುಡಿ ಅಂದ್ರೆ ಒಂದು ಉದ್ದನೆಯ ಬಿದಿರಿನ ಕೋಲು. ಇದಕ್ಕೆ ಬಣ್ಣಬಣ್ಣದ ರೇಷ್ಮೆ ಬಟ್ಟೆ, ಬೇವಿನ ಮಾವಿನ ಎಲೆಗಳು, ಹೂವಿನ ಹಾರವನ್ನ ಕಟ್ಟಿರ್ತಾರೆ. ಇದರ ತುದಿಯಲ್ಲಿ ಕಲಶ ಅಂತ ಕರೆಯೋ ಒಂದು ತಲೆಕೆಳಗಾದ ಬೆಳ್ಳಿ ಅಥವಾ ತಾಮ್ರದ ಪಾತ್ರೆನ ಇಟ್ಟಿರ್ತಾರೆ. ಈ ಗುಡಿಯನ್ನ ಮನೆಗಳ ಹೊರಗೆ, ಹೆಚ್ಚಾಗಿ ಬಲಗಡೆ ನಿಲ್ಸ್ತಾರೆ. ಇದು ವಿಜಯ, ಶುಭ ಮತ್ತು ದೇವರ ಆಶೀರ್ವಾದದ ಪ್ರಬಲ ಸಂಕೇತ. ಅಷ್ಟೇ ಅಲ್ಲ, ನಕಾರಾತ್ಮಕ ಶಕ್ತಿಗಳನ್ನ ದೂರ ಮಾಡುತ್ತೆ ಅಂತಲೂ ನಂಬಿಕೆ ಇದೆ. ಇದು ಬರೀ ಸಂಕೇತ ಮಾತ್ರ ಅಲ್ಲ, ಈ ಆಚರಣೆ ಕುಟುಂಬಗಳನ್ನ ಮತ್ತು ಸಮುದಾಯಗಳನ್ನ ಒಗ್ಗೂಡಿಸುತ್ತೆ, ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನ ಬಿಂಬಿಸುತ್ತೆ. ಮುಂದಿನ ವರ್ಷಕ್ಕೆ ಮನೆಗೆ ಸಕಾರಾತ್ಮಕತೆ ಮತ್ತು ಶುಭವನ್ನ ಸ್ವಾಗತಿಸೋಕೆ ಇದು ಸಹಾಯ ಮಾಡುತ್ತೆ. ಗುಡಿಪಾಡ್ವ ಹಬ್ಬದ ಸಂಭ್ರಮ ಬರೀ ಒಂದು ದಿನಕ್ಕೆ ಸೀಮಿತವಾಗಿಲ್ಲ. ಈ ಹಬ್ಬದ ಆಚರಣೆಗೆ ಹಲವು ಸಾಂಪ್ರದಾಯಿಕ ಪದ್ಧತಿಗಳು ಸೇರಿಕೊಂಡು ಅದರ ಸಿರಿಯನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಮನೆಗಳನ್ನು ಅಚ್ಚುಕಟ್ಟಾಗಿ ಸ್ವಚ್ಛಗೊಳಿಸಿ, ಬಾಗಿಲುಗಳಿಗೆ ಅಂದವಾದ ರಂಗೋಲಿಗಳನ್ನು ಹಾಕಿ ಅಲಂಕರಿಸ್ತಾರೆ. ಇದರಿಂದ ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿ ಮನೆಗೆ ಬರುತ್ತೆ ಅಂತ ನಂಬಿಕೆ ಇದೆ. ಕುಟುಂಬದ ಸದಸ್ಯರು ಮುಂಜಾನೆ ಬೇಗ ಎದ್ದು, ಶುದ್ಧ ಸ್ನಾನ ಮಾಡಿ, ಭಗವಾನ್ ಬ್ರಹ್ಮ, ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವತೆಗಳಿಗೆ ವಿಶೇಷ ಪ್ರಾರ್ಥನೆ, ಪೂಜೆ ಸಲ್ಲಿಸ್ತಾರೆ. ಇನ್ನು ಬೇವು ಬೆಲ್ಲ ಸೇವಿಸೋದು ಒಂದು ವಿಶಿಷ್ಟ ಆಚರಣೆ. ಜೀವನದ ಕಹಿ ಮತ್ತು ಸಿಹಿ ಅನುಭವಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋದನ್ನ ಇದು ಪ್ರತಿನಿಧಿಸುತ್ತೆ. ಗುಡಿ ಪಾಡವ ಕೇವಲ ಧಾರ್ಮಿಕ ಆಚರಣೆಯ ದಿನ ಅಷ್ಟೇ ಅಲ್ಲ, ಇದು ನಮ್ಮ ಸಂಸ್ಕೃತಿಯನ್ನು ಆಚರಿಸೋಕೆ ಮತ್ತೆ ಎಲ್ಲರೂ ಒಟ್ಟಾಗಿ ಬೆರೆಯೋಕೆ ಸಿಕ್ಕಿರೋ ಒಂದು ಮುಖ್ಯವಾದ ಅವಕಾಶ. ಈ ದಿನ ಜನ ಸಾಮಾನ್ಯವಾಗಿ ಹೊಸ ಬಣ್ಣುತ್ತಾರೆ. ಹೆಣ್ಣುಮಕ್ಕಳು ಬಣ್ಣ ಬಣ್ಣದ ನವ್ವಾರಿ ಸೀರೆ ಉಟ್ಟರೆ, ಗಂಡಸರು ಕುರ್ತಾ ಪೈಜಾಮಾ ಹಾಕಿ, ತಲೆಗೆ ಕೇಸರಿ ಪೇಟ ಕಟ್ಟಿಕೊಳ್ಳುತ್ತಾರೆ. ಈ ದಿನದ ಅಡುಗೆ ವಿಶೇಷ ಅಂದ್ರೆ ಶ್ರೀಖಂಡ್ ಪೂರಿ ಪೋಳಿ ಥರದ ಹಬ್ಬದ ಸ್ಪೆಷಲ್ ಅಡುಗೆಗಳನ್ನು ಮಾಡ್ತಾರೆ. ಇವನ್ನ ಮನೆಯವರೆಲ್ಲ ಖುಷಿಯಿಂದ ಸವಿಯುತ್ತಾರೆ, ಮತ್ತೆ ದೇವರಿಗೂ ನೈವೇದ್ಯ ಮಾಡ್ತಾರೆ. ಮಹಾರಾಷ್ಟ್ರ ಮತ್ತೆ ಗೋವಾ ಮಾತ್ರವಲ್ಲದೆ ಈ ಶುಭ ದಿನವನ್ನು ದಕ್ಷಿಣ ರಾಜ್ಯಗಳಾದ ತೆಲಂಗಾಣ, ಆಂಧ್ರಪ್ರದೇಶ ಮತ್ತೆ ಕರ್ನಾಟಕದಲ್ಲಿ ಯುಗಾದಿ ಅಂತಾನೂ ಆಚರಿಸ್ತಾರೆ. ಇದು ಚಾಂದ್ರಮಾನ ಹೊಸ ವರ್ಷವನ್ನು ಇಡೀ ಈ ಭಾಗದಲ್ಲಿ ಹೇಗೆ ಆಚರಿಸ್ತಾರೆ ಅನ್ನೋದನ್ನ ತೋರಿಸುತ್ತೆ. ಗುಡಿ ಪಾಡ್ಯದ ಸಮಯಕ್ಕೆ ಖಗೋಳಶಾಸ್ತ್ರದ ಪ್ರಕಾರ ಬಹಳ ಮಹತ್ವ ಇದೆ. ಸೂರ್ಯ ಮೇಷ ರಾಶಿಗೆ ಕಾಲಿಡೋದ್ರ ಜೊತೆಗೆ ವಸಂತ ಋತು ಅಧಿಕೃತವಾಗಿ ಶುರುವಾಗೋದನ್ನು ಇದು ಸೂಚಿಸುತ್ತೆ. ಈ ಸಮಯವನ್ನ ತುಂಬಾ ಶುಭ ಪರಿಗಣಿಸ್ತಾರೆ. ಹೊಸ ಉದ್ಯಮಗಳನ್ನ ಶುರು ಮಾಡೋಕೆ, ಚಿನ್ನ, ಬೆಳ್ಳಿ ಮೇಲೆ ಹೂಡಿಕೆ ಮಾಡೋ ತರಹದ ಪ್ರಮುಖ ಹಣಕಾಸಿನ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ, ಅಷ್ಟೇ ಯಾಕೆ ಹೊಸ ವಾಹನಗಳನ್ನ ಕೊಳ್ಳೋಕು ಕೂಡ ಇದು ಬಹಳ ಒಳ್ಳೆಯ. ಈ ಹಬ್ಬದ ಜೊತೆಗೆ 9 ದಿನಗಳ ಹಿಂದೂ ಹಬ್ಬವಾದ ಚೈತ್ರ ನವರಾತ್ರಿ ಕೂಡ ಶುರುವಾಗುತ್ತೆ. ಹಬ್ಬದ ಸಂಭ್ರಮ ಮುಗಿದ ಮೇಲೆ ಸಾಮಾನ್ಯವಾಗಿ 2026ರ ಮಾರ್ಚ್ 19ರಂದು ಸಂಜೆ 8ರಿಂದ ಬೆಳಿಗ್ಗೆ 6:49 ನಡುವೆ ಗುಡಿಯನ್ನ ಕೆಳಗಿಳಿಸ್ತಾರೆ. ಇದರೊಂದಿಗೆ ಸಂಪ್ರದಾಯ, ಭಕ್ತಿ ಜೊತೆಗೆ ಮುಂದಿನ ವರ್ಷಕ್ಕೆ ಹೊಸ ಭರವಸೆ ಮೂಡಿಸುವ ಒಂದು ದಿನ ಅಲ್ಲಿಗೆ ಮುಕ್ತಾಯವಾಗುತ್ತೆ.